ನಮಸ್ಕಾರ ರೀಪ ಎಲ್ಲರಿಗೂ. ಭುಗಿಲದ್ದ DCC ಬ್ಯಾಂಕಿನ ಚುನಾವಣೆಯ ಕಾವು ದಿನೇ ದಿನೇ ಏರಾಕತೈತ್ರಿ. ಏನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಾರ್ರಿಪ್ಪ ಈ ಬೆಳಗಾವಿ DCC ಬ್ಯಾಂಕ್. ವಿಧಾನಸೌಧ ಪಾರ್ಲಿಮೆಂಟ್ ಕಬ್ಜಾ ತೊಗೊಳಂಗಿಲ್ಲ ಆ ರೀತಿ ಈ ಚುನಾವಣೆ ನಡೆದೈತಿ. ರಾತ್ರಿ ಹಗಲಿ ಮೀಟಿಂಗ್ ನಡೆಯಾಕತ್ತಾವ, ಐಷಾರಾಮಿ ಹೋಟೆಲ್ದಾಗ ನಡೆಯಾಕತ್ತಾವ, ಗುಪ್ತ ನಡೆಯಾಕತ್ತಾವ. ಯಾರಿಗೂ ಕೇಳಿದ್ರು ನಮ್ಮದೇನು ಪೆನಲ್ ಇಲ್ಲರಿ, ನಾವು ಸ್ವಂತ ರೀ. ಲಕ್ಷ್ಮಣ ಸವದಿ ಅವ್ರು ಅಂತಾರೆ ನಾವು ನಾಮಪತ್ರ ಸಲ್ಲಿಸ್ತೀವಿ ನಮ್ಮ ಸ್ವಂತ. ರಾಜು ಕಾಗೆ ಹೇಳ್ತಾರೆ ನಾವು ಯಾವ ಪ್ಯಾನಲ್ದಾಗಿಲ್ಲ, ನಮ್ಮದೇ ಸ್ವಂತ ಪ್ಯಾನಲ್ ಸ್ವಂತ. ರಮೇಶ್ ಕತ್ತಿ ಹೇಳ್ತಾರೆ ನಮ್ಮದು ಸ್ವಂತ. ಮತ್ತೆ ಜಾರಕಿಹೊಳಿ ಅವ್ರ ಜೋಡಿ ಒಂದು ಆಗಬಹುದು. ಇದು ಒಂದು ಅಚ್ಚರಿಯ ಬೆಳವಣಿಗೆ, ಅಚ್ಚರಿಗೆ ಹೇಳಿಕೆ ಹೇಳ್ತಾರೆ. ಅಂದ್ರೆ ಇವ್ರು ಯಾವಾಗ ಕೂಡ್ತಾರ, ಯಾವಾಗ ಇವರು ವಿರೋಧಿಗಳು ಆಗತ್ತಾರ. ರಾತ್ರಿ ಒಂದು ಹೇಳ್ತಾರೆ, ಹಗಲಿ ಒಂದು ಹೇಳ್ತಾರೆ. ಕಾರ್ಯಕರ್ತರಲ್ಲಿ ಗೊಂದಲ ವಾತಾವರಣ ಮಾಡಿ ಅವ ಕಾರ್ಯಕರ್ತರು ಅವರು ನಮ್ಮವರು, ನಮ್ಮ ನಾಯಕ, ನಮ್ಮ ಹುಲಿ. ಆ ಹುಲಿಗಳು ಇವರನ್ನು ಇಲಿಗಳಾಗಿ ಮಾಡ್ತಾರ. ಎಚ್ಚರ ಆಗಬೇಕು ನೀವು. ಈಗ ನೋಡ್ರಿ, ರಾಮದುರ್ಗದಿಂದ ಬರ್ತೀನಿ, ಅಲ್ಲಿಯೂ ಭಾರಿ ಪೈಪೋಟಿ. ಆದರೆ ಒಳ ಒಪ್ಪಂದ ಪಟ್ಟಣ ಮತ್ತು ಯಾದವಾಡ ಒಂದಾಗಿರ್ಬೇಕ್ರಿ. ಅಲ್ಲಿ ಒಂದಾಗ್ಯಾರಂತ ಈಗ ಸುದ್ದಿ ಬರಾಕತ್ತೈತಿ. ಪಟ್ಟಣ ಅವರು ತಲೆ ಕೆಡಿಸ್ಕೊಂಡಿಲ್ಲ. DCC ಬ್ಯಾಂಕ್ ಯಾದವಾಡ ಆಗಲಿ ಮುಂದಿನ MLA ನೋಡೋನು, ಮಂತ್ರಿ ಆಗುವ ಸಲುವಾಗಿ ಕನಸು ಕಾಣಕತ್ತಾರ. ಆದರೆ ಇಲ್ಲಿ ಮಹಾಂತೇಶ ದೊಡ್ಡಗೌಡ ಮತ್ತು VI ಪಾಟೀಲ್ ಅವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಕೈವಾಡ ನಡೆದೈತ್ರಿ. ಪದೇ ಫೋನ್ ಬರಾಕತ್ತಾವ. ಕತ್ತಿಯವ್ರ ಜೊತೆ ಕೂಡ್ಕೊಂಡು ನೀವು ಕೆಲಸ ಮಾಡಿರಿ ಅಂದರೆ ಇಲ್ಲಿ ಒಂದು ಏನೋ ರಾಜಕೀಯ ಗಾಳಿ ಬಿಟ್ಟೈತಿ. ಈ ಜಾರಕಿಹೊಳಿ ಅವರನ್ನು ಈ DCC ಬ್ಯಾಂಕ್ನಿಂದ ಹೆಂಗೆ ಹೊರಗೆ ಇಡಬೇಕು. ನಿನ್ನೆ ಅಚ್ಚರಿಯ ಬೆಳವಣಿಗೆದೊಂದಿಗೆ ನೋಡ್ಬೇಕು ನಾವು. ಸ್ಮಾರ್ಟ್ ಹೀರೋ ಗಣೇಶ್ ಹುಕ್ಕೇರಿ, ಹ್ಯಾಟ್ರಿಕ್ ಶಾಸಕ, ಅಜಾತ ಶತ್ರು, ಎಲ್ಲರ ಜೊತೆ ಮಾತಾಡ್ತಾನ. ಒಳ್ಳೆಯ ಶಾಸಕ, ವಿನಯ ಶಾಸಕ, ಯಾ ಲಪಡ ಬಾನ್ಗಡ್ದಾಗಿರಂಗಿಲ್ಲ, ಹೃದಯವಂತ ಶಾಸಕ. ಆ ಶಾಸಕ ಮಸ್ತ್ ಒಂದು ಟೊಪಿಗೆ ಹಾಕ್ಕೊಂಡ ಚಂದ ಸ್ಮಾರ್ಟಾಗಿ ನಾಮಿನೇಷನ್ ಹಾಕಿದ ತಕ್ಷಣ ಮತ್ತೆ ಗಲಿಬಿಲಿ ಆತ್ರಿ. ಜಿಲ್ಲಾ ದೊಡ್ಡ ಅಖಾಡ ಅದು. ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಅಂದ್ರೆ ಅವರ ತಂದೆ ಪ್ರಕಾಶ್ ಹುಕ್ಕೇರಿ 40-50 ವರ್ಷದ ರಾಜಕಾರಣ. ಜಿಲ್ಲಾ ಪಂಚಾಯತದಿಂದ ಪ್ರವೇಶ ಮಾಡಿದಂಥ ಪ್ರಕಾಶ್ ಹುಕ್ಕೇರಿ ದೆಹಲಿ ಪ್ರತಿನಿಧಿಯಾಗಿ, ರಾಜ್ಯ ಮಂತ್ರಿಯಾಗಿ, ಅನೇಕ MLC MLAಗಳಾಗಿದ್ದು ಸಹಿತ ಇತಿಹಾಸ ಐತಿ. ಭಾಳ ವರ್ಷದಿಂದ ಚಾಣಾಕ್ಷ, ಭಾಳ ಶಾಣ್ಯ, ಮೀಶಿ ಮಾವ ಅಂತಾರೆ, ಗೊತ್ತೈತೇನ್ರಿ. ಆ ಮೀಶಿ ಮಾವ ಇನ್ನು ಬಾಗೇವಾಡಿಯ ಮೀಶಿ ಮಾವನ ಜೊತೆ ಏನು ಟಕ್ಕರ್ ಕೊಡ್ತಾರೋ, ಏನು ಒಳ ಒಪ್ಪಂದ ಹಾಕಾರೋ ಕಾದು ನೋಡಬೇಕು. ರಮೇಶ್ ಕತ್ತಿ ಅಂತೂ ಈಗ ಪ್ರೆಸ್ ಮೀಟ್ದಾಗ ಮೀಶಿನ ತಿರುವಾಕತ್ತಾರ. ಆದರೆ ಪ್ರಕಾಶ್ ಹುಕ್ಕೇರಿ ಮೀಶಿಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಮೀಶಿ ಮಾವ ಅಂತೇಳಿ ದಾಖಲೆ ನಿರ್ಮಾಣ ಮಾಡಿದಂಥ ದೊಡ್ಡ ದಪ್ಪ ಮೀಶಿ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಮೀಶಿ ಮಾವ. ಇನ್ನು ಮೀಸಿಗೆ ಹತ್ತೈತೋ, ಇನ್ನು ಮೀಸಿ ಒಳ ಒಪ್ಪಂದ ಮಾಡ್ಕೋತಾವೋ, ಭಾಳ ಕಾದು ನೋಡ್ಬೇಕು. ಐಷಾರಾಮಿ ಹೋಟೆಲ್ದಾಗ ಮೀಟಿಂಗ್ ನಡೆದವ್ರಿ. ಎಷ್ಟೋ ಜನ ಪ್ರವಾಸಕ್ಕೂ ಹೋಗ್ಯಾರ್ರಿ. ನೋಡಲಾರದಂಥ ಪ್ರೇಕ್ಷಣೀಯ ಸ್ಥಳ ನೋಡಾಕ ಹೊಂಟಾರ. ಅವ್ರದ್ದು ನಸೀಬ, ಹಣೆ ಬರೋಣ. ಯಾಕೆ ಅವ್ರಿಗೆ ಅಷ್ಟು ಬೆಲೆ ಬರ್ತಿರ್ಕಿಲ್ಲ. ಒಳ ಒಪ್ಪಂದ ಮಾಡ್ಕೊಂಡು ನೀವು ವಿರೋಧ ಮಾಡ್ತೀರಿ ಅಂದ್ರೆ ಹೋಟ್ರಸ್ಗಳಿಗೆ ಇದು ಬರ್ತಿರ್ಕಿಲ್ಲ ಬೆಲೆ. ಈಗ ಅವ್ರು ಆರಾಮ್ ಬೇಕಾದಂಥ ಐಷಾರಾಮಿ ಹೋಟೆಲ್, ಬೇಡಿದ್ದು ತಿನ್ನೋದು, ಬೇಡಿದ್ದು ಕುಡಿಯೋದು, ಬೇಡಿದ್ದು ಆರಾಮ್ ಮಜಾ ಮಾಡೋದಲ್ರಿ. ಹೋಟಿನ ಕಿಮ್ಮತ್ತು ಬೆಲೆ ಏನೈತೆ ಅನ್ನೋದು. ಅದಕ್ಕೆ ಮತದಾರ ಏನು ವಿಚಾರ ಮಾಡಾಕತ್ತಾರ, ಚುನಾವಣೆನ ಆಗ್ಬೇಕು, ನಮಗೆ ಬೆಲೆ ಬರ್ತೈತಿ. ಇರ್ಲಿಕ್ಕಂದ್ರೆ ಇವರು ಒಳ ಒಪ್ಪಂದ ಮಾಡ್ಕೊಂಡು ಇವರು ವಿರೋಧ ಮಾಡ್ಕೊಳ್ಳೋರ. ಆದ್ರೆ ರೈತನ ಹಿತಾಸಕ್ತಿ ಕಾಪಾಡುವ ಸಲುವಾಗಿ ರೈತ ಯಾಕೆ ಈ ಚುನಾವಣೆಯಲ್ಲಿ ಪ್ರವೇಶ ಮಾಡ್ತಾ ಇಲ್ಲ, ನಿಜವಾದ ರೈತ ಯಾರು ಅನ್ನುವ ಪ್ರಶ್ನೆ ಈಗ ಹುಟ್ಟಿಗೆ ಬಂದೈತಿ. ಎಲ್ಲರೂ ಶಾಸಕರು, ಮಾಜಿ ಮಂತ್ರಿಗಳು, ಪ್ರೆಸೆಂಟ್ ಶಾಸಕರನ್ನ DCC ಬ್ಯಾಂಕ್ ಕಬ್ಜಾ ತೆಗೆದುಕೊಳ್ಳುವ ಸಲುವಾಗಿ ಪೈಪೋಟಿ ನಡೆಸ್ಯಾರ. ಭಾರೀ ಕಸರತ್ತು ನಡೆಸ್ಯಾರ. ಜಂಗಿ ನಿಕಾಲಿ ಕುಸ್ತಿ 19ಕ್ಕೆ ನೋಡ್ರಿ. ಲಕ್ಷ್ಮಣ ಸವದಿ 45 ನಿಮಿಷ ಇದೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಮಾತಾಡ್ತಾರೆ. ಅಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖರ ಮಾಜಿ ಮುಖ್ಯಮಂತ್ರಿ ಮಗ ಪ್ರವೇಶ ಮಾಡ್ತಾನೆ. ಅಲ್ಲಿ ಏನು ಮೀಟಿಂಗ್ ನಡೆದೈತಿ ಹೊರಗೆ ಬಂದು ಕೇಳಿದ ತಕ್ಷಣ ಅಲ್ಲಿ ಬೇರೆನ ಹೇಳ್ತಾರೆ. ನಮ್ಮ ಅಭಿವೃದ್ಧಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಉಪಮುಖ್ಯಮಂತ್ರಿಗಳು ಹೋಗಿದ್ದು ಸುಳ್ಳು ಹೇಳ್ತಾರ್ರಿ. ಕೇಳಿದ್ರೆ ಅಲ್ಲಿ ಒಳಗೆ ನಡೆದಿದ್ದು ಏನು, DCC ಬ್ಯಾಂಕ್ ಚುನಾವಣೆ, ಮುಂದೆ ಮತ್ತೆ ಮಂತ್ರಿ ಆಗಬೇಕು, ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಕೌಂಟರ್ ಕೊಡಬೇಕು, ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಅಳಗಾಡಿಸಬೇಕು.
ಇವೆಲ್ಲ ವಿಚಾರ ಮಾಡ್ಕೋತ ಹೊಂಟಾಗ ಅಥಣಿಯಿಂದ ಈಗ ಗೋಕಾಕದ ಹುಲಿ ರಮೇಶ್ ಜಾರಕಿಹೊಳಿ ಅಖಾಡ ಕೇಳಿದ ಕುಮಟಳ್ಳಿ ನಾಮಿನೇಷನ್, ಶ್ರೀನಿವಾಸ್ ಪಾಟೀಲ್ ನಾಮಿನೇಷನ್ ಕಾಗವಾಡ, ಹೈತಿನ ಕುಸ್ತಿ, ಇನ್ನು ಎಲ್ಲ ಗಾಮ ಪೈಲ್ವಾನ್ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬರಾರು, ಭೋಲಾ ಪೈಲ್ವಾನ್ ಅಂತಾರೆ. ಇನ್ನು ಆ ಪೈಲ್ವಾನ್ರ ಮುಂದೆ ಕುಸ್ತಿ ಹಂಗೆ ನಡೀತೈತಿ. ಇನ್ನು ಪ್ರೇಕ್ಷಕರು ಭಾಳ ಕೂಡವ್ರಿ. ಟಿಕೆಟ್ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ಹುಕ್ಕೇರಿ ಸೊಸೈಟಿ ಚುನಾವಣೆ ಜಿಲ್ಲಾದ್ಯಂತ ಭಾಳ ತಲೆ ಕೆಡಿಸ್ಕೊಂಡಿದ್ರು. ಇದು DCC ಬ್ಯಾಂಕ್ ಚುನಾವಣೆ, 18 ಕ್ಷೇತ್ರದ ಭವಿಷ್ಯ, ಮುಂದಿನ ರಾಜ್ಕುಮಾರ್ ಯಾರಾಗ್ತಾರ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಇದು DCC ಬ್ಯಾಂಕಿನ ಪೈಪೋಟಿ. ಯಾಕೆ DCC ಬ್ಯಾಂಕ್ ಮೇಲೆ ಕಣ್ಣು? DCC ಬ್ಯಾಂಕ್ 18 ಕ್ಷೇತ್ರಗಳನ್ನು ಕಂಟ್ರೋಲ್ ಮಾಡತೈತಿ. ರಾಜಕೀಯ ಆಶ್ರಯ ಭದ್ರ ಬುನಾದಿ ತೆಗೆದುಕೊಡ್ತೈತಿ. ಇದ್ರಾಗ ಮಾಜಿ ಮುಖ್ಯಮಂತ್ರಿಗಳು ಭಾಳ ಹಸ್ತಕ್ಷೇಪ ಮಾಡಕತ್ತಾರಲ್ರಿ. ಕಡಕ ಜವಾರಿ ಕಾಕಾಗ ಸುದ್ದಿ ಹೇಳೋರು ಭಾಳ ಮಂದಿ ಇರ್ತಾರೆ. ಯಾವ ಹೋಟೆಲ್ದಾಗ ಎಷ್ಟು ಗಂಟೆಗೆ ಎಷ್ಟು ರಾತ್ರಿ ಏನೇನು ತಿಂತೀರಿ, ಏನೇನು ಉಣ್ತೀರಿ, ಎರಡು ಸಲ ಚಹಾ ಕುಡಿತೀರಿ, ಮೊಬೈಲ್ಗಳು ಹೊರಗಿಡಕ್ಕೆ ಹಚ್ತೀರಿ, ಸ್ವಲ್ಪ ಟ್ರೆನ್ ಆದ್ರೆ ಗಬಕ್ಕೆ ನಾವು ಗಮನ ಹರಿಸ್ತೀರಿ, ಕಣ್ಣು ತಗೋದು ನೋಡ್ತೀರಿ, ಯಾಕೆ ಮೊಬೈಲ್ ತಂದು ಅಂಥೇಳಿ ಇವೆಲ್ಲ ಗುಪ್ತ ಮೀಟಿಂಗ್ಗಳು ನಡೆದಾವಂದ ಮೇಲೆ ಇದು ರಣತಂತ್ರ ಹೆಣಿಯೋ ಸಲುವಾಗಿ ಜಗಗಳು ಸಾಲ್ವಾಲು ಎಲ್ಲಿ ಹೋದ್ರೂ ಅಲ್ಲಿ ಏನೋ ಒಂದು ಯಾರೋ ಒಂದು ವಿಡಿಯೋ ಮಾಡತ್ತಾರ ಅಂಥೇಳಿ ಒಂದು ಹೆದರಿಕೆ ಹುಟ್ಟೈತಿ. ಇನ್ನು ಚುನಾವಣೆ ಹೆಂಗೆ ಮಾಡಬೇಕು? ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ DCC ಬ್ಯಾಂಕ್ ಬಗ್ಗೆ ಭಾಳ ರಣತಂತ್ರ ಹೆಣ್ಯಾಕತ್ತಾರ, ಗುಪ್ತವಾಗಿ ಹೆಣ್ಯಾಕತ್ತಾರ. ಅವರು 12ರಿಂದ 13 ಸೀಟ್ ತಂದೇ ತರ್ತಾರ ಅನ್ನಾಕತ್ತಾರ. ಆದರೆ ಅವರು ವಿರೋಧಿ ಪಾಳ್ಯದವ್ರು ನಾವು 12-13 ತರ್ತೀವಿ ಅಂತ ಹೇಳುವಾರ್ರಿ. ಅವ್ರೇನು ಹೇಳಕತ್ತಾರ ಗೊತ್ತೈತೇನ್ರಿ? ನಾವು ಸ್ವಂತ, ನಮ್ಮದ ಪ್ಯಾನಲ್ ಸ್ವಂತ, ನಂದು ಒಂದ ಕ್ಷೇತ್ರ. ಹಾಗಾದ್ರೆ ಇವರೆಲ್ಲರೂ ಕೂಡ್ಕೊಂಡು ಆಮೇಲೆ ಏನು 12-13 ಮಾಡ್ಕೊಳ್ಳೋರೇನ್ರಿ? ಇದು ಆಗಬಹುದು ರಾಜಕೀಯದಲ್ಲಿ. ಇಲ್ಲಿ ಕೇವಲ ಎಲ್ಲರೂ ಕೂಡ್ಕೊಂಡು 12-13 ನಾವು ಮಾಡ್ಕೊಂಡ್ಬಿಟ್ಟು ಅಂದ್ರೆ ಆವಾಗ ತೋರಿಸೋನು ನಮ್ಮ ಶಕ್ತಿ ಅಂಥೇಳಿ ಪ್ಲ್ಯಾನ್ ಮಾಡಕತ್ತಾರ. ರೈತಾಪಿ ಜನರು 50 ಲಕ್ಷ ಜನತೆ ರೈತರು ಈ ಬ್ಯಾಂಕಿಗೆ ಧಕ್ಕೆ ಆದರೆ ಬೀದಿಗೆ ಬರ್ತಾರಂತೇಳಿ ರಮೇಶ್ ಕತ್ತಿ ಹೇಳ್ತಾರೆ. ಪವನ್ ಕತ್ತಿ ಹೇಳ್ತಾರೆ. ಬೆಕ್ಕೆಗೆ ಗಂಟೆ ಕಟ್ಟವ್ರು ಯಾರು? ನಿಖಿಲ್ ಕತ್ತಿಗಿತ್ತಲೂ ಪವನ್ ಕತ್ತಿ ಮಾತಾಡೋಕೆ ಭಾಳ ಶಾನ್ಯ. ಮತ್ತು ಅವ್ನು ರಾಜಕೀಯ ಭವಿಷ್ಯ ಐತಿ ಅವಂಗ, ಮತ್ತು ಅವ ಭಾಳ ಇಚ್ಛಾಶಕ್ತಿ ಉಳ್ಳಂಥ ವ್ಯಕ್ತಿ ಪವನ್ ಕತ್ತಿ ಮಾತಾಡೋದು ನೋಡಿದರೆ ಬೆಕ್ಕಿಗೆ ಗಂಟೆ ಕಟ್ಟವರು ಯಾರು? ಯಾರು ಕಟ್ತೀರಿ ಬೆಕ್ಕಿಗೆ ಗಂಟೆ? ಬೆಕ್ಕ್ಯಾರು? ದಿವಾಳಿ ಮಾಡೋರ ಕೈಯಾಗ ಬ್ಯಾಂಕ್ ಕೊಡಬೇಡ್ರಿ, ತುಡುಗ್ರ ಕೈಯಾಗ ಬ್ಯಾಂಕ್ ಕೊಡಬೇಡ್ರಿ, ಏನೇನು ಶಬ್ದಗಳು. ಹಂಗಾರೆ ತುಡುಗರು ಯಾರು ಹೆಸರು ಹೇಳಬೇಕು? AB ಪಾಟೀಲ್ರು ಇಚ್ಛಾಶಕ್ತಿ ರಾಜಕಾರಣಿ, ಸರಳ ರಾಜಕಾರಣಿ. ಅವರಂತೂ ರಾಜಕೀಯನ ಮುಂದೆ ಬೇಡ ಅಂಥೇಳಿ ಸೊಸೈಟಿ ಚುನಾವಣೆ ಮಾಡಿ ಆರಾಮ ತಮ್ಮ ಮಗನ ಬಿಟ್ಟಾರ. ಮಗನು ಮುಂದಿನ ಭವಿಷ್ಯದ ನಾಯಕ ಆಗ್ತಾನೆ. ಒಳ್ಳೆಯ ಹುಡುಗದಾನ, ಅಪ್ಪನ ಶೈಲಿ ಐತಿ, ನಿಸ್ವಾರ್ಥ ಮನೋಭಾವನೆ ಐತಿ ಆ ಹುಡುಗನ ಕಡೆ. ಅದರ ಜೊತೆಗೆ ಈಗ ತಮ್ಮಾಗ ಅಧಿಕಾರ ತಗೋಲಿಲ್ಲ. ಅಲ್ಲಿ ಕತ್ತಿ ಕುಟುಂಬದಿಂದ ಸೊಸೈಟಿಗೆ ಆರಿಸಿ ಬಂದ್ರೂ ಅವರು ಅಧಿಕಾರ ತಗೋಲಿಲ್ಲ. ಅಲ್ಲಿ ಮಹಾವೀರ್ ನಿಲಜ್ಗಿ ಮತ್ತೊಬ್ಬರನ್ನ ಉಪಾಧ್ಯಕ್ಷ ಮಾಡಿದರು. ನೋಡ್ರಿ ಅಲ್ಲಿ ಹೆಂಗೈತಿ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮತ್ತೊಬ್ಬರಿಗೆ ಬಿಟ್ಟರು, ಕಾರ್ಯಕರ್ತರಿಗೆ. ಮಹಾವೀರ ನಿಲಜ್ಗಿ, ಮಹಾವೀರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಂಘ ಸಂಸ್ಥೆ ಶಿಕ್ಷಣ ಕ್ಷೇತ್ರ ಅಜಾತಶತ್ರು, ಒಳ್ಳೆಯ ವ್ಯಕ್ತಿ, ಸೊಸೈಟಿ ಮುಂದುವರಿಸ್ತಾನ ಅನ್ನೋದು ಭರವಸೆ ಐತಿ ಜನರಿಗೆ. ಅವರಿಬ್ಬರ ನೊಗಕ್ಕೆ ಇನ್ನವ ಹಾಕ್ಯಾರ. ಇನ್ನು ಅದು ಯಾವ ರೀತಿ ಸೊಸೈಟಿ ಮುಂದೆ ನಡೀತೈತಿ ಅನ್ನೋದು ಕಾದು ನೋಡಬೇಕು. ಆದರೆ DCC ಬ್ಯಾಂಕಿದ ರಣತಂತ್ರ ಐಷಾರಾಮಿ ಹೋಟೆಲ್ಗಳಲ್ಲಿ ನಡೆದೈತಿ. ಈಗ ಅನ್ನು ವೋಟರ್ಸ್ಗಳನ್ನ ತೊಗೊಂಡು ಹೋಗ್ಬೇಕಲ್ಲ. ವೋಟರ್ಸ್ಗಳು ಈಗ ಭಾಳ ಇಂಪಾರ್ಟೆಂಟ್. ವೋಟರ್ಗಳು ಎಷ್ಟು ಬೆಲೆ ಬಾಳುವ ವಸ್ತುಗಳು ಆಗ್ಯಾರ ಗೊತ್ತೈತೇನ್ರಿ? ಎಲ್ಲರೇ ಸರದವಾದಂದ್ರೆ ಅವನ್ನ ಹಿಡಿಯಾಕತ್ತಾರ. ಕರ್ಕೊಂಡು ಹೋಗಿ ರಮೇಶ್ ಕತ್ತಿ ನಾವು 54 ಮಂದಿನ ತಂದು ಬ್ಯಾಂಕ್ ನೋಡೋಕೆ ಬಂದಿರು, ಮತ್ತು ವಾಪಸ್ ಊರಿಗೆ ಕರ್ಕೊಂಡು ಅದು ಈಗಾಗಲೇ 44 ಮಂದಿ ನಮ್ಮ ಕಡೆ ಅದಾರಂತಾರೆ. ಮತ್ತು ಇದ್ರಾಗಿನ 10-20 ಕಡೆ ಜಂಪ್ ಹೊಡೆದು ಅಂದ್ರೆ ಆಯಾರಾಮ್ ಗಯಾರಾಮ್. ರಾಜಕೀಯ ಉಲ್ಟಾ ಪಲ್ಟಾ. DCC ಬ್ಯಾಂಕಿನ ಯಾರು ನಿಶ್ಚಳ ಬಹುಮತ ಹೇಳ್ತೀರಿ ಅದು ಉಲ್ಟಾ ಪಲ್ಟಾ ಆಗಬಹುದು. ಆದರೆ ಇದರಲ್ಲಿ ಬಹಳಷ್ಟು ಚಾಣಾಕ್ಷ ರೀತಿಯ ಅನುಭವ ರಾಜಕಾರಣಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ. ಭಾಳ ಯಕ್ಷ ಪ್ರಶ್ನೆ ಇದು. ಬಾಲಚಂದ್ರ ಜಾರಕಿಹೊಳಿ ಕಡಿಮೆ ಮಾತಾಡ್ತಾನೆ, ಮಾತಾಡಿದ್ದ ಅದು ಮಾಡಿ ತೋರಿಸ್ತಾನ. ಅದೇ ರೀತಿ ಈ DCC ಬ್ಯಾಂಕ್ ಕಬ್ಜಾ ತೊಗೊಂಡು 18 ಕ್ಷೇತ್ರದಾಗ ಮುಂದಿನ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡ್ತಾನೆ. ಅದರ ಸಲುವಾಗಿ ಉಸ್ತುವಾರಿ ಮಂತ್ರಿ ಸಣ್ಣ ಸಲಹೆ ಕೊಡ್ತಾನ್ರಿ. ರಮೇಶ್ ಜಾರಕಿಹೊಳಿ ಅಂತೂ ಫುಲ್ ಹೊರಪ, ಫುಲ್ ಚಾರ್ಮಿಂಗ್, ಫುಲ್ ಸ್ಮಾರ್ಟ್. ಈಗಂತೂ ಅಥಣಿ ಅಖಾಡ, ಕುಮಟಳ್ಳಿ,
ತಯ್ಯಾರ್. ಶ್ರೀನಿವಾಸ್ ಪಾಟೀಲ್ ಹೀರೋ, ಶ್ರೀಮಂತ ಪಾಟೀಲ್ ಮಗ, ಮಾಜಿ ಮಂತ್ರಿಯ ಮಗ. ಆ ಹುಡುಗನಿಗೂ ಭವಿಷ್ಯ ಐತಿ. ಆ ಹುಡುಗು ಸಹಿತ ಮುಂದಿನ ಶಾಸಕ ಆಗತಾನಂತೇಳಿ ಅನೇಕ ಬಾರಿ ಭವಿಷ್ಯ ಹೇಳೀವಿ. ಈ ಕಡೆ ಮಹಾಂತೈ ದೊಡ್ಡಗೌಡವ್ರು, ವಿಶ್ವನಾಥ್ ಪಾಟೀಲ್, ನಾನಾಗೌಡ ಪಾಟೀಲ್, ಬಾಬಾ ಸಾಹೇಬ್ ಪಾಟೀಲರ ತಮ್ಮ. ಅದೇ ರೀತಿ ಅಲ್ಲಿ ವಿಕ್ರಮ್ ಇನಾಮದಾರ್. ಇನ್ನು 11ಕ್ಕೆ ಲಾಸ್ಟ್, 13ಕ್ಕೆ ಹಿಂಗೆ ತಕ್ಕೊಳ್ಳೋದು, 12ಕ್ಕೆ ಕತ್ತಲು ರಾತ್ರಿ, 12ಕ್ಕನ ನಿಗೂಢ ರಹಸ್ಯಗಳು, 12ಕ್ಕೆ ಕಸರತ್, 12ಕ್ಕೆ ಪೈಲ್ವಾನ್ ರೆಡಿ, 12ಕ್ಕನ ಫೈನಲ್ ಆಗೋದು, 12ಕ್ಕನ ರಿಸಲ್ಟ್ ಆಗತೈತಿ. 13ಕ್ಕೆ ಹಿಂದೆ ತಕ್ಕೊಳ್ಳೋದಾದ್ಮೇಲೆ 12ಕ್ಕೆ ರಿಸಲ್ಟ್ ಆಕೈತಿ. ಯಾರ್ಯಾರು ಹಿಂದೆ ತಕ್ಕೋತಾರ, ಯಾರು ಚುಕ್ಕಾನಿ ಹಿಡಿತಾರ ಅನಿಸಿಕೆಗಳನ್ನ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕಾದ್ರೆ ಬಹಳ ಪೈಪೋಟಿ ನಡೆದೈತಿ, ಗುದ್ದಾಟ. ಯಾವುದೇ ಶಾಸಕ ಮತ್ತು ಯಾವುದೇ ಮಾಜಿ ಶಾಸಕನೀಗ ಮಾತನಾಡುವಂಥ ಪರಿಸ್ಥಿತಿ ಇಲ್ಲರಿ. ಭಾಳ ಬಿಜಿ ಆಗ್ಯಾರ. ಕೇಳಿದ ತಕ್ಷಣ ಹೇಳ್ತಾರೆ ಇಲೆಕ್ಷನ್ ಮುಗಿಲಿ ಮಾತಾಡೋನು, ಈಗ ನಮಗೆ ಟೈಮ್ ಇಲ್ಲ ಅಂದರೆ ಎಲ್ಲೆಲ್ಲಿ ಹೊಂಟಾರ, ಯಾವ್ಯಾವ ರೀತಿ ಹೊಂಟಾರ, ಎಲ್ಲೆಲ್ಲಿ ಅಡಿಗೆ ಕೂತಾರ, ಎಲ್ಲಿ ರಣತಂತ್ರ ಹೆಣ್ಯಾಕತ್ತಾರ, ತಮ್ಮ ಹೋಟೆಲ್ಸ್ಗಳ್ನ ಕಬ್ಜಾ ತೊಗೊಂಡಾರ, ಕೆಲವು ಪ್ರವಾಸಕ್ಕೆ ಹೋಗ್ಯಾವ, ಯಾವ್ಯಾವ ಹೋಟೆಲ್ಗಳ್ದಾಗ ಅದಾರ. ಇನ್ನು ಏನಾಗೋದು ಭುಗಿಲೆದ್ದ ಈ DCC ಬ್ಯಾಂಕ್ ಚುನಾವಣೆ. ಈ DCC ಬ್ಯಾಂಕ್ ಚುನಾವಣೆ ರೈತಾಪಿ ಜನರ ಬೆವರಿನ ಸುರಿದ ಕಣ್ಮಿನಿ. ಅಲ್ಲಿ ರೈತರ ಚುನಾವಣೆದಾಗ ಸ್ಪರ್ಧೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ರಾಜಕಾರಣಿಗಳೇ ಅದನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಸಲುವಾಗಿ ತಮ್ಮ ತಾಕತ್ತ ಪ್ರದರ್ಶನ ಮಾಡಾಕತ್ತಾರ. ನಾನು ಪವನ್ ಕತ್ತಿ ಮಾತಾಡಿದ್ದ ಒಂದು ವಿಡಿಯೋ ಹಾಕ್ತೀನಿ, ಗಣೇಶ್ ಹುಕ್ಕೇರಿ ಸ್ಮಾರ್ಟ್ ಹೀರೋ ಮಾತಾಡಿದ್ದ ಒಂದು ವಿಡಿಯೋ ಹಾಕ್ತಾನೆ, ನೋಡ್ತೀರಿ. ಇದನ್ನು ನೋಡ್ಕೊಂಡು ಅನಿಸಿಕೆಗಳನ್ನ ಹಾಕ್ರಿ. ಜಾರಕಿಹೊಳಿ ಸಾಮ್ರಾಜ್ಯ ಸುಮ್ಮಕುತ್ತಿಲ್ಲ, ಜಾರಕಿಹೊಳಿ ಸಾಮ್ರಾಜ್ಯ ಪಸರಿಸೈತಿ. ಯಾವ ಹೋಟೆಲ್ಗಳು ಎಲ್ಲದಾವ ಏನದಾವ ಹೋಗೋಗಿ ಗುಪ್ತ ಭೇಟಿ ಆಗಾಕತ್ತಾರ. ಅವರ ಬಂದು ಅವರಿಗೆ ಪ್ರಮಾಣ ವಚನಗಳು ನಡೆದಾವ, ಅವು ಗ್ಯಾರಂಟಿ. ಹಂಗಾದ್ರೆ DCC ಬ್ಯಾಂಕ್ ಚುನಾವಣೆ ಮುಂದಿನ ಎಪಿಸೋಡ್ದೊಂದಿಗೆ ಬರ್ತೀನಿ. ಯಾರು ಆ ಕಾಣದ ಕೈವಾಡದ ಮಾಜಿ ಮುಖ್ಯಮಂತ್ರಿಗಳು ಪದೇ ಪದೇ ದೂರವಾಣಿಗಳು ಬರಾಕತ್ತಾವ. 28ಕ್ಕೆ ನಿಮಗೆ MLA ಮಾಡ್ತೀನಿ, 28ಕ್ಕೆ MLA ಮಾಡಿದ ತಕ್ಷಣ ನಿಮಗೊಂದು ಶಕ್ತಿ ತುಂಬ್ತೀನಿ. ಏನ್ರಿ ಇದು, ಯಾವ್ಯಾವ ಆಶಾಮಿಷಗಳು, ಎಂತಿಂಥ ಭರವಸೆಗಳು ಇವೆಲ್ಲ ನಡೆದಾವ. ಅದರ ಸಲುವಾಗಿ ಬಿಕ್ಕಟ್ಟೈತಿ, ಭಿನ್ನಾಭಿಪ್ರಾಯ ಅದಾವ, 2 ಗುಂಪು ಅದಾವ. ನಿಶ್ಚಿತವಾಗಿ ಸಾರಬೇಕಾಕೈತಿ. ಮುಂದಿನ ಎಪಿಸೋಡ್ದೊಂದಿಗೆ ಬರ್ತೀನಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. 5ನೇ ತಾರೀಕು ಶುಕ್ರವಾರ ದಿವಸ ನಾನು ಲಕ್ಷ್ಮಣ್ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾಮನಿರ್ದೇಶನವನ್ನು ಮಾಡ್ತಾ ಇದ್ದೀವಿ. ತಾವು ಯಾವ ಬನ ಅಂತ ಯಾವ ಬನ ಇಲ್ಲ, ಯಾವ ಬನ ಇಲ್ಲ, ಏನೂ ಇಲ್ಲ. ನಂದು ರಾಜು ಕೈಗೆ ಸ್ವಂತ ಬನ. ಆರೋಶಕ್ ಅವ್ರು ಹೇಳ್ತಾ ಇದಾರೆ ಸರ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರೈತರ ಪರ ಇಲ್ಲ, ಬೆಳೆ ಹಾನಿ ಆದ್ರೂ ಯಾವ್ದೋ ರೀತಿ ಆಯ್ತು ಸರ್. ಪರಿಹಾರ ಬಿಜೆಪಿ ನಿಯೋಗ ಬಂತು, ನೀವು ಯಾರು ಪರಿಹಾರದ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ನೋಡ್ರಿ. ವಿರೋಧ ಪಕ್ಷಗ ಮಾತಾಡಬೇಕು. ವಿರೋಧ ಪಕ್ಷ ಇದ್ರೆ ನಾವ್ ಎಚ್ಚರಿರ್ತೀವಿ. ವಿರೋಧ ಪಕ್ಷ ಮತ್ತೆ ಅವ್ರಿಗೆ ಏನಾದ್ರು ಅನ್ಬೇಕಲ್ಲ, ಏನಾರ ಹೇಳ್ಬೇಕಲ್ಲ. ಸುಮ್ಮನೆ ನಿಮಗೆ ಏನಾದ್ರು ಚಾ ಕುಡಿದು ಹೋಗ್ಬೇಕ. ಅವ್ರು ಮಾತಾಡಿದಾರು. ಬೆಳೆ ಪರಿಹಾರ ನಾವು ಇವತ್ತ DD ಅವ್ರ ಜೊತೆಗೆ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಜೊತೆಗೆ ಮಾತಾಡಿದ್ದೀನಿ. ಸರ್ವೆ ಆಗಿದೆ. ಕೆಲವೇ ದಿನಗಳಲ್ಲಿ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ವಿಜಯಪುರ ಸರ್, ಕಲಬುರಗಿ ಎಲ್ಲ ಕಡೆ ಆಗಿದೆ, ಬೆಳಗಾವಿ ಮಾತ್ರ ಇಡೀ ಭಾರತ ದೇಶದಲ್ಲಿ ಆಗೈತಿ. ಇವತ್ತು ಮಳೆ ಎಲ್ಲಾ ಕಡೆ, ಕೇವಲ ಕರ್ನಾಟಕ ಬಿಂಬಿಸ್ಬೇಡ್ರಿ ನೀವು. ಮಹಾರಾಷ್ಟ್ರದಲ್ಲಿ ಆಗಿಲ್ಲ, ಎಲ್ಲಾ ಕಡೆ ಆಗಿದೆ ಮಳೆ ಹೆಚ್ಚಾಗಿ. ಎಲ್ಲಾ ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಪ್ರಾಬ್ಲಮ್ ಆಗಿದೆ. ಅವ್ರು ನಾವು ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ ನಮಗೆ. ಪ್ರಾಬ್ಲಮ್ ಆಗಿದೆ. ಅದು ಪ್ರಾಬ್ಲಮ್ ಮುಂದಿನ ಸಾಲ್ವ್ ಮಾಡುವಂತ ಸರ್ಕಾರ ಕೆಲಸ ಸರ್ಕಾರ ಮಾಡ್ತಾ ಇದೆ. ಚುನಾವಣೆ ಮೊದಲು ಇಲ್ಲ ಬರುವಂತ DCC ಬ್ಯಾಂಕ್ ಚುನಾವಣೆ ಇದ್ರ ಮೇಲೆ ಡಿಪೆಂಡ್ ಐತೆ ಅನ್ನುವಂಥದ್ದು. ಈಗ ಚುನಾವಣೆ ನಾವು ಗೆದ್ದಿದ್ದೇವೆ. ಅಫ್ಕೋರ್ಸ್ ಇದು ಒಂದು ಸ್ವಲ್ಪ ಏನೈತ್ರಿ ಪರಿಣಾಮ ಬೀಳತೈತಿ. ಯಾಕಪ್ಪ ಅಂತಂದ್ರೆ ಈಗ ಬೆಕ್ಕಿಗೆ ಗಂಟಿ ಕಟ್ಟವ್ರು ಯಾರು ಅನ್ನುವಂಥದ್ದು ಎಲ್ಲರೂ ಹೇಳತ್ತಿದ್ರೆ. ಬಟ್ ಈಗ ನಾವು ಆ ಒಂದು ಬೆಕ್ಕಿಗೆ ಗಂಟಿಯನ್ನ ಕಟ್ಟಿದ್ದೇವೆ. ಇನ್ನ ಏನ್ರಿ ಸವಾರಿ ಮಾಡೋದು ಒಂದೇ ಬಾಕಿ ಐತಿ. ಇನ್ನ ಬರುವಂತ DCC ಬ್ಯಾಂಕ್ ಕೂಡ ಎಲ್ಲರೂ ಏನೇ ಮತಕ್ಷೇತ್ರದಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ಆಗಿರ್ಬೋದು, ಬೆಳಗಾಂ ಜಿಲ್ಲೆಯಲ್ಲಿ. ಯಾಕಪ್ಪ ಅಂತಂದ್ರೆ ನಾನು ನನ್ನ ತಂದೆ ಅದಾರಂತ ಈ ಮಾತನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ DCC ಬ್ಯಾಂಕ್ನ ವ್ಯವಸ್ಥೆ 1999ರಲ್ಲಿ ಏನಿತ್ತು ಅನ್ನುವಂಥದ್ದು ಎಲ್ಲ ಈ ಜಿಲ್ಲೆಯ ಹಿರಿಯರಿಗೆಲ್ಲ ಗೊತ್ತಿದೆ. ಆದ ಕಾರಣ ಅದಾದ್ಮೇಲೆ ಇವತ್ತಿನ ತನಕ ಯಾವ ರೀತಿ DCC ಬ್ಯಾಂಕ್ ಬೆಳೆದಿದೆ, ಯಾವ ರೀತಿ ರೈತರಿಗೆ, ದೀನ ದಲಿತರಿಗೆ, ಎಲ್ಲ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ,
ಎಲ್ಲ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಮತ್ತೆ ಅಲ್ಲಿ ಸುಮಾರು 800-900 ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ಅನುಕೂಲ ಏನಾಗಿದೆ ಅನ್ನೋಂಥದ್ದು ಅವರ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿದೆ. ಮತ್ತೆ ಎಲ್ಲರ ಹಿರಿಯರಿಗೆ ಗೊತ್ತೈತಿ ಯಾವ ರೀತಿ ಏನಿದ್ರಿ DCC ಬ್ಯಾಂಕ್ ಪರಿಸ್ಥಿತಿ ಏನಿತ್ತು ಮತ್ತೆ ಈಗ ಏನಾಗಿದೆ ಅನ್ನೋಂಥದ್ದು. ಆ ಒಂದು ಕೆಲಸ ಕಾರ್ಯ ಆಗಿರ್ಬೋದು, ಆ ಒಂದು ಏನೈತ್ರಿ DCC ಬ್ಯಾಂಕ್ ಅನ್ನ ತಂದು ರೈತರಿಗೆ ಸಾಲ ಮನ್ನಾ, ಬಡ್ಡಿ ಮನ್ನಾ ಅನುಕೂಲ ಆಗಿರ್ಬೋದು, ಟ್ರ್ಯಾಕ್ಟರ್ ಸಾಲಗಳನ್ನ ಕೊಡುವಂತದ್ದಾಗಿರ್ಬೋದು, ಆಮೇಲೆ ಪೈಪ್ಲೈನ್ ಸಾಲಗಳನ್ನ ಕೊಡುವಂತದ್ದಾಗಿರ್ಬೋದು, ಅನೇಕ ಸಂಘಗಳಿಗೆ, ಮಹಿಳಾ ಸಂಘಗಳಿಗೆ 0% ಬಡ್ಡಿ ದರದಲ್ಲಿ ಸಾಲಗಳನ್ನ ಕೊಡುವಂತದ್ದಾಗಿರ್ಬೋದು, ಮತ್ತು ಅನೇಕ ಗ್ರಾಹಕರಿಗೆ ಸಾಲವನ್ನ ಕೊಡುವಂತದ್ದಾಗಿರ್ಬೋದು. ಇಂಥ ಅನೇಕ ಕೆಲಸ ಆಗ್ಲಿ, ಮತ್ತೆ ಅದರದ ವರ್ಷ ಪ್ರಾಫಿಟ್ಸ್, ವರ್ಷ ರಿಕವರಿ ಆಗ್ಲಿ ಜನ ನೋಡಿದ್ದಾರೆ. ಮತ್ತೆ ಜನ ನೋಡಿದಾಗನ ಇವತ್ತಿನ ಮಟ್ಟ ಇಲ್ಲಿ ಮಟ್ಟ ಬೆಳ್ಕೋತ ಬಂದಿದೆ. ಬಹುಶಃ ಇದು ಎಲ್ಲ ಗ್ರೌಂಡ್ಸ್ ಮೇಲೆ ನನಗನ್ಸುತ್ತೆ ಜನ ಮಾನ್ಯ ರಮೇಶ್ ಕತ್ತಿ ಅವರಾಗಿರ್ಬೋದು, ಅವರ ಎಲ್ಲ ಟೀಮ್, ಈಗ ಯಾರ್ಯಾರ ಏನೇನು ಅಂತ ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ನಾನು ಟೀಮ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಎಲ್ಲರಿಗೂ ಕೂಡಿ ಅವರೆಲ್ಲರೂ ಕೂಡಿ ಈ ಒಂದು ಮುಂದಿನ ಬರುವಂತ ಈ DCC ಬ್ಯಾಂಕ್ ಎಲೆಕ್ಷನ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ.